ಹೆಂಗಿದೆ ಏನು ಎತ್ತ ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಅಂದರೆ ರೈಡ್ ಆಫ್ಟರ್ ರೈಡ್ ಹೇಳಬೇಕು. ಸೊ ಅದನ್ನು ನಾವು ಮಡಿಕೇರಿ ಒಂದು ರೈಡ್ ಮಾಡಿಬಿಟ್ಟು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೆ ಪಟ್ಟ ಅಂತ ಕೇಳಿದೆ. ಅದು ನೋಡಿದ್ರೆ ನೀವು ಅದನ್ನೇ ಯೋಚನೆ ಮಾಡಿದ್ದೀರ ನನಗೆ. ನನಗೆ ಅದೇ ಯೋಚನೆ ಮಾಡ್ತೀನಿ. ನಾನು ಫಸ್ಟ್ ಕುದುರೆಮುಖ ಜಾಸ್ತಿ ಆಯ್ತು ಮೋಸ್ಟ್ಲಿ ಮಡಿಕೇರಿ ಹೋದ್ರೆ ತುಂಬ ದಿನ ಆಯ್ತು, ಚಿಲ್ ಮಾಡ್ಕೊಂಡು ಬರ್ಬೋದು. ಹೌದು, ಅಲ್ಲ ಮಡಿಕೇರಿ ನಮಗೊಂಥರ ಪೀಸ್ ಅಲ್ವಾ ಅದು ಅವಾಗಿಂದ. ಹೌದು, ಎಲ್ಲ ಕ್ಲೈಮೇಟ್ಗೂ. ಆಮೇಲೆ ಈಗ ಮಳೆ ಆಗಿರುತ್ತೆ ನನ್ನ ಪ್ರಕಾರ. ಈಗ ಮಳೆ ಆಗ್ತಿದೆ ಅಕಾಲಿಕವಾಗಿ ಮಳೆ ಆಗ್ತಾ ಇದೆ. ಒಂದು 2-3 ಮಳೆ ಆಗಿದೆ ಆಲ್ರೆಡಿ. ಓಕೆ, ಈಗ ಹೋದ್ರೆ ಮಜಾ ಇರುತ್ತೆ. ಅದೊಂದು ರೈಡು. ಇವರು ಒಂದು ಇನ್ವೈಟ್ ಮಾಡಿದ್ರಲ್ಲ, ಅದೊಂದು ರೈಡು. ಫೋನ್ ಮಾಡಿ. ಇಲ್ಲ ಮಾಡ್ತೀನಿ. ಸರಿ, ಒಟ್ಬಿಡೋಣ. ನೋಡೋಣ, ಲೇಟ್ ಆಗಿದೆ, ಹಾಕೋಬಿಡಿ. ನಿಲ್ಸಿದ್ರೆ ಸಾಕು, ಊಸ್ಟ್ ಆಗ್ತಾ ಇದೆ. ನಾನು ಬೇರೆ ಅದೇ ಗ್ಲೌಸು ಅದಲ್ಲದೆ ಒಳಗಡೆನೂ ಹಾಕೋಬಿಟ್ಟಿದ್ದೀನಲ್ಲ, ಅದು ಬ್ಲ್ಯಾಕು. ಕ್ಯಾಮ್ರಾ ಸರಿ ಮಾಡಿ. ಅದು ಹಾಕೊಂತೀನಿ. ಒಂದೇ ನಿಮಿಷ. ನಿಮಗೆ ನೀರು ಬೇರೆ ಇರಲಿಲ್ಲ. ತೊಂದರೆ ಇಲ್ಲ, ನಡೀರಿ. ಮುಂದೆ ಒಂದು ಸಿಕ್ಕ ತಕ್ಷಣ ಒಂದು ಬಾಟ್ಲ್ ಇಸ್ಕೊಂಡು ಇಟ್ಬಿಡೋಣ. ನನಗೆ ಐಡಿಯಾ ಇದೀರಿ, ನಾನು ಅಲ್ಲೇ ಒಂದು 2 ಬಾಟ್ಲ್ ಇಸ್ಕೊಂತೀನಿ. ನಾನು ಕೆಳಗಡೆನೇ ಈಸ್ಕೊಳ್ಳೋಣ ಅನ್ಕೊಂಡೆ, ಮರ್ತುಬಿಟ್ಟೆ. ಹೊಡೋದಲ್ಲ. ನೋಡಿ, ರಾರಿಯವರು ಎಷ್ಟು ಗಂಭೀರವಾಗಿ ಹೋಯ್ತಾ ಇದ್ದಾರೆ. ನೋಡಿ, ಇದು ನಿಜವಾಗ್ಲೂ ರೋಡ್ ನೋಡ್ತಿದ್ರೆ ಯಾವುದೋ ಫಾರಿನ್ ಕಂಟ್ರಿ ನೋಡ್ದಂಗೆ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ, ಲೆಫ್ಟಲ್ಲಿ ನೋಡಿ ಒಂದು ಬಿಲ್ಡಿಂಗು, ಈ ಹೈವೇಗೆ ತೆಗ್ದಂಗಿದೆ ಆ ಬಿಲ್ಡಿಂಗು. ನೋಡಿ, ಈ ಲೈಟಿಂಗ್ಸ್ಗಳಿದೆಯಲ್ಲ, ಅದೇನೋ ಒಂಥರ ಮೆರುಗು ಕೊಡ್ತಾ ಇದೆ. ಲ್ಯಾಂಡ್ಸ್ಕೇಪ್ ಹೆಂಗೆ ಕಾಣಿಸ್ತೈತೆ ನಿಮಗೆ. ಆಮೇಲೆ ಒಂದೊಂದೂ ಎಷ್ಟು ರೂಲ್ಸ್ ಪ್ರಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡಿ, ಇವಾಗ 173 ಕಿಲೋಮೀಟ್ರ್ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ಇಲ್ಲಿವರೆಗೂ 173 ಕಿಲೋಮೀಟ್ರು 100 ಮೀಟ್ರು, 173 ಕಿಲೋಮೀಟ್ರು 200 ಮೀಟ್ರು. ಲಕ್ನೋ ಇನ್ನ 145. ನಿಮ್ದೆಷ್ಟು? ಇಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಿಮಗೆ. ನಿಮ್ಮ ಲೆಫ್ಟಲ್ಲಿ 900, 100, 200 ಅಂತ ಬರ್ದಿದ್ದಾರಲ್ಲ, ಅದಾದಮೇಲೆ ದೊಡ್ಡ ನಂಬರ್ ಎಷ್ಟಿದೆ ನೋಡಿ, 150, 160 ಆ ಥರ ಬರ್ದಿರುತ್ತಲ್ಲ, ದೊಡ್ಡ ನಂಬರ್ ಒಂದು ಬರ್ದಿರುತ್ತೆ ನೋಡಿ. 600, 175 ಕಿಲೋಮೀಟರ್ಸ್. ನಾನು ನಿಮಗಿಂತ ಮುಂದೆ ಇದ್ದೀನಿ ನಾನು. ಇದು ಹೆಂಗೆ? ಅಜಿತ್ ಬ್ರೋ, ಹೆಂಗೆ ಗೊತ್ತಾ ಕ್ಯಾಲ್ಕುಲೇಷನ್ನು? ಅಲ್ಲಿ ಎಂಟ್ರಿ ಆದ್ವಲ್ಲ ಟೋಲ್ ಪಾಯಿಂಟು, ಅಲ್ಲಿಂದನೂ 1, 2, 3 ಕಿಲೋಮೀಟ್ರ್ ಅಂತ ನೋಡಿ. ಅದು 160, 300 ಮೀಟ್ರು, 160, 400 ಮೀಟ್ರು, ಈ ಥರ ಲೆಕ್ಕ. ಈಗ ನೋಡಿ, ನಾನು ನಿಮಗೆ ಊರು ಗೀರು ಎಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಯಾವ ಪಾಯಿಂಟಲ್ಲಿ ಇದ್ದೀನಿ ಅಂದರೆ 175.600 ಇದ್ದೀನಿ ಇವಾಗ. ನಿಮ್ಗೆ ಕ್ಲೀನಾಗಿ ಒಂದು ಐಡಿಯಾ ಬಂದ್ಬಿಡುತ್ತೆ, ಕರೆಕ್ಟಾ? ಎಷ್ಟು ಅದ್ಭುತವಾಗಿ ಮಾಡಿದಾನಲ್ಲ ರೋಡು. ಅದೇ ತೊಂದರೆ ಇಲ್ಲ, ಆರಾಮಾಗಿ ಬಂದಂಗೆ ಆಯಿತು. ಆಮೇಲೆ ಆಸ್ ಪರ್ ರೂಲ್ ಇದೆ ರೋಡು. ಮತ್ತು ಆ ಊರುಗಳು ಬಂದಾಗ ಎಷ್ಟು ಚೆನ್ನಾಗಿ ಆರಾಮಾಗಿ ಕೊಟ್ಟಿರ್ತಾನಲ್ಲ.
ಎಲ್ಲೂ ಕನ್ಫ್ಯೂಸ್ ಆಗಲ್ಲ, ಅದ್ಭುತವಾಗಿದೆ ಮಾತ್ರ. ಇಲ್ಲಿ ಯಾವ್ದೋ ಒಂದು ಊರು ಮಂಡಿ ಅಂತ ನನಗೆ ಕಾಣಿಸ್ತಾ ಬಂತು ಅಲ್ಲಿಂದ. ನಾನು ಆವಾಗ ನಮ್ಮ ಮೈಸೂರದು ಮಂಡಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೆನ್ಸ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಒಂದ್ ಚೂರು ದೂರ ಬಂದ್ಮೇಲೆ ಗೊತ್ತಾಗಿತ್ತು, ನೋಡಿ ಇಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಮಂಡಿ ಇದೆ. ವಿಶಿಷ್ಟ ಹಾಲು ಮಂಡಿ ಸ್ಥಳ ಟಟಿಯಾ ಅಂತ ಊರ ಹೆಸರು ಇದು. ಓಕೆ, ಬರೀ ಆಲೂಗಡ್ಡೆ ಮಂಡಿ ಅನ್ಕೊಂತೀನಿ ನನ್ನ ಪ್ರಕಾರ. ನೋಡಿ ಅಲ್ಲಿ ಹೇಳಿದ್ಯಲ್ಲ ವಿಶಿಷ್ಟ ಹಾಲು ಮಂಡಿ ಅಂತ. ಅಜಿತ್ ಬ್ರೋ, ಎಲ್ಲಿದ್ರಿ? 200ಗಿಂತ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಓಕೆ ಒಂದು ಟೋಲ್ ಬೂತ್ ಸಿಗುತ್ತೆ ಲೆಫ್ಟ್ ಅಲ್ಲಿ. ಓಕೆ ಅದಕ್ಕಿಂತ ಮುಂಚೆನೆ ಒಂದು ದೊಡ್ಡ ಆಲೂಗಡ್ಡೆ ಮಂಡಿ ಸಿಗುತ್ತೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ. ಏನ್ ಸಿಗತ್ತೆ ಅದು? ಏನದು? ಹಾಲು ಮಾರ್ಕೆಟ್ ಈ ಓಕೆ ವ್ಯವಸಾಯದ ಮಾರ್ಕೆಟ್ ಒಂದು ಇಲ್ಲ ಅಂದ್ರೆ ಒಂದು 20-30 ಎಕರೆಗೆ ಐತೆ ಅದು. ಆಲ್ಮೋಸ್ಟ್ 100 ಮೀಟರ್ಸ್ ದೂರ ಇದೇನೆ. ಒಂದ್ ನಿಮಿಷ ಹಂಗೆ ಇರಿ ಬಂದ್ಬಿಡಿ ಹಂಗೆ. ಇಲ್ಲಿ ದೊಡ್ಡ ಆಲೂಗಡ್ಡೆ ಮಾರ್ಕೆಟ್ ಇದೆ. ಸೊ 200 ಎಕ್ಸಾಕ್ಟ್ 200 ಮುಂದೆ ಇದೇನೆ. ಪಾಸ್ ಆದ 200. ಹಂಗೆ ಒಂದ್ ಸ್ವಲ್ಪ ಮುಂದೆ ಬನ್ನಿ. ಹೌದಾ? ಒಂದ್ ನಿಮಿಷ. 201 ಅಲ್ಲಿ ಇದೀನಿ. ಇನ್ನು ಬನ್ನಿ ನಾನೇ ಕಾಣಿಸ್ತೀನಿ ನಿಮ್ಗೆ, ಕೈನೇ ತೋರಿಸ್ತೀನಿ. ಬನ್ನಿ, ಆರಾಮಾಗಿ ಬನ್ನಿ ಹೊಡ್ಕೊಂಡೆ. 201 ಆಯ್ತು. ಹೋಲ್ಸೇಲು ವ್ಯವಸಾಯ ಮಾಡಿರೋರೆಲ್ಲ ತಂದು ಇಲ್ಲಿಗೆ ಮಾರ್ತಾರೆ. ಇಲ್ಲಿಂದ ಲೋಡ್ ಆಗುತ್ತೆ ಬೇರೆ ಕಡೆಗೆ. ಓಕೆ ಓಕೆ. ಬಟ್ ಹೆವಿ ದೊಡ್ಡದು ಗೌರ್ಮೆಂಟ್ದೇ ಅನ್ಸುತ್ತೆ. ಓ ಅದೇ ಹೇಳ್ತಾನೆ, ಒಂದು 200-300 ಎಕರೆಗೆ ಐತೆ. ಓಕೆ. ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಆಲೂಗೆಡ್ಡೆಗಳನ್ನ ಇಲ್ಲಿ ಮಾರ್ತಾರೆ. ಹಂಗಿರಲ್ಲ ಅಂತ. ಅದೇ ಇನ್ನು 100ಗೆನೆ ನಮ್ಗೆ ಹೆಚ್ಚು ಕಡಿಮೆ 5:30 ಆಗ್ಬಿಡುತ್ತೆ. ಅದು ಬ್ರೇಕ್ ಹಾಕಿದ್ರೆ 6 ಗಂಟೆ ಆಗುತ್ತೆ. 6 ಗಂಟೆಗೆ ಗೊತ್ತಲ್ಲ ಇಲ್ಲಿ ಕತ್ಲೆ. ಹೌದು. ಕಾಲಲ್ಲಿ ಇದೀವಾ ಡಿಸ್ಕನೆಕ್ಟ್? ಗೊತ್ತಿಲ್ಲ ನಂಗೂನು. ಮೇ ಬಿ ಕಾಲಲ್ಲ ಅನ್ಸುತ್ತೆ ಇದು. ಇವಾಗ ಮಾತಾಡಿ. ಮಾಮೂಲಿ ಇಂಟರ್ಕಮ್ ಓಣ ನೋಡ್ಕೊಂಡ್ರ. ವೆಜ್ ಅಂದೊಡ್ದು ಈ ತರದ್ ಮಾರ್ಕೆಟ್ ಒಂದು 7 ಇದೆ ಕಾಂಪ್ಲೆಕ್ಸ್. 1 2 3 4 5 6 7. ಓಕೆ. ವಿಶಿಷ್ಟ ಹಾಲು ಮಂಡಿ ಟಟಿಯಾ ಅಂತ ಊರ ಹೆಸರು. ಮೋಸ್ಟ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಎಲ್ಲ ಕಡೆ. ಅದೇ ಇಂಡಿಯಾ ಫುಲ್ ಸಪ್ಲೈ ಆಗುತ್ತೆ. ಇಲ್ಲಿಗೆಲ್ಲ ಬೇಕಲ್ಲ, ಇವರೆಲ್ಲ ಆಲೂಗಡ್ಡೆನೆಲ್ಲ ಜಾಸ್ತಿ. ಹಂಗಾಗಿ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ್ದೆ, ಎಲ್ಲೂ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಟೋಲ್ ಗೇಟ್ ಇಲ್ಲ ಮತ್ತೆ ಎಕ್ಸಿಟ್ ಇರಲ್ಲ ಅಂತ. ಹಂಗಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು, ಅಥವಾ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಏನ್ ಮಾಡೋದು, ಒಂದು ಹೋಟ್ಲ್ ಬೇಕಲ್ವ ಅಂತ ಕೇಳಿದ್ರೆ ನೋಡಿ ಅಲ್ಲಲ್ಲಿ ಈ ತರ ರೆಸ್ಟ್ ಆರ್ ಸರ್ವಿಸ್ ಏರಿಯಾ ಅಂತಿರುತ್ತೆ. ಇಲ್ಲಿ ಊಟದಿಂದ ಹಿಡಿದು ನಿಮಗೆ ಪೆಟ್ರೋಲಿಂದ ಹಿಡಿದು ಡಾಕ್ಟ್ರು ಸಹಿತ ಅಲ್ಲೇ ಸಿಗ್ತಾರೆ. ಅದನ್ನೇ ಆ ಬೋರ್ಡಲ್ಲಿ ಹಾಕಿರೋದು ನೋಡಿ, ಅಲ್ಲಿ ಮುಂದೆ ಹಾಕಿದಾರಲ್ಲ. ಇಲ್ಲಿ ನಾವೀಗ ಲೆಫ್ಟ್ ತಗೊಬೇಕು. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಹೋಟ್ಲು, ಹಾಸ್ಪಿಟ್ಲು, ಡಾಕ್ಟ್ರು, ಪಾರ್ಕಿಂಗು, ಶೌಚಾಲಯ ಇಷ್ಟು ಕೂಡ ಇಲ್ಲಿ ಸಿಗುತ್ತೆ. ಅದು ನಾನು ಫಸ್ಟ್ ಹೋಗ್ತಾ ಇರೋದು. ಆಮೇಲೆ ಇಲ್ಲಿಗೆ ಬರ್ತಿದ್ದಂಗೆ 40 ಸ್ಪೀಡಲ್ಲಿ ಬರ್ಬೇಕು. ಆ್ಯಕ್ಚುಲಿ ನಾವು 80 ಬಂದ್ಬಿಟ್ವಿ. ಅಜಿತ್ ಬ್ರೋ 40 ಬನ್ನಿ. ಸೊ ಹಿಂಗೆ ಬರಬೇಕು. ಆ ಹೈವೇ ಏನಿದೆಯೋ ಅದರ ಪ್ಯಾರಲಲ್ ಆಗೇನೆ ಇಲ್ಲೊಂದು ರೋಡ್ ಮಾಡಿ ಇಲ್ಲಿ ಒಂದು ಸರ್ವಿಸ್ ಏರಿಯಾನ ಮಾಡಿರ್ತಾರೆ. ಆದರೆ ಫುಡ್ ಪ್ಲಾಜಾ ಅಂತಂದ್ರೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತಾ ಅಂತ ಅಜಿತ್ ಬ್ರೋ? ಇರುತ್ತೆ, ಯಾಕಂದ್ರೆ ಇಲ್ಲಿ ಹೋಗೋ ಇದು ಮಾತ್ರ ಕ್ರೌಡ್ ಅಲ್ವಾ. ಮಾಮೂಲಿ ನಾವು ನಾರ್ಮಲ್ ಆಗಿ ಫುಡ್ಡು ಮಾಡೋ ಥರ ಇರಲ್ಲ ಫುಡ್ಡು. ಏನಂತ ಕಲೆನೇ ಇಲ್ವಲ್ಲ ಇಲ್ಲಿ. ಎಲ್ಲದು ಅದೇ ಸ್ವಲ್ಪ ದೊಡ್ಡದೇ ಹೈಯರ್ ರೇಂಜ್ಗಿದೆ ಅಲ್ಲ. ಫಸ್ಟ್ ಫ್ಯೂಯಲ್ ಹಾಕ್ಸ್ಬಿಡೋಣ ಬನ್ನಿ. ಜಿಯೋನೇ ಹಾಕ್ಸೋಣ ಅಲ್ಲ. ಹಾಕ್ಸೋಣ. ಇನ್ನೂ ಏನೋ ರೋಡ್ ಇದೆ, ಕೇಳಿ ನೋಡೋಣ. ಅಲ್ಲೇನಾದ್ರು ಡಾಬಾ ಗೀಬಾ ಇರ್ಬೋದಾ ಕೇಳೋಣ. ತಿನ್ನಕ್ಕೆ ಎಲ್ಲಿ ಸಿಗುತ್ತೆ ಏನು ಅಂತ ಅಲ್ವಾ. खाने में होटल किधर मिलेगा सर? होटल? हाँ वही है ना, वो थोड़ा शांत में रहता है ना. मैं सोचा उधर नहीं है. रेस्ट के लिए? बट अंदर जाना पड़ेगा ना, थोड़ा अंदर. वो क्या कॉम्प्लेक्स है क्या? उसमें ज़्यादा होटल है? नहीं, एक ही होटल है, नहीं ज़्यादा होटल्स है? ये दो हैं, एक ऊपर है. मतलब उधर से देख सकता है हम. ಕರೆಕ್ಟ್ ಆಯ್ತಾ? ಕನೆಕ್ಟ್ ಆಯ್ತು. ಅದೇ ಅಲ್ಲೇ ಐತಂತೆ, ಅಲ್ಲೇ ಮಾಡ್ಕೊಳ್ಳೋಣ ಬನ್ನಿ. ನಂಗೂ ಹೊಟ್ಟೆ ಸಿತೈತೆ, ಹೆವಿ ಹೊಟ್ಟೆ ಸಿತೈತೆ.
ಓಕೆ, ಸೊ ಈ ಸರ್ವಿಸ್ ಏರಿಯಾದಲ್ಲಿ ನೋಡಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ನೋಡಿ. ಅಲ್ಲಿ ಲಾರಿ ಅವ್ರಗಳಿಗೆ ಏನಾದ್ರು ನಿದ್ದೆ ಬಂತು ಅಂತಂದರೆ ಅವ್ರು ಬಂದು ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ದುಡ್ಡು ಕೊಡೋದಕ್ಕೂ ಅಷ್ಟೇ ಸೇಫ್ ಇರುತ್ತೆ ಅಲ್ಲ ಅಜಿತ್ ಬ್ರೋ? ಹೌದು, ಹೆವಿ ಸೇಫ್ ಇರುತ್ತೆ. ಸೊ ನಾವೀಗ ವಾಪಸ್ ಹಿಂಗೆ ಹೋಗೋಣ ಅಲ್ಲ, ತಿನ್ಕೊಂಡೇ ಹೋಗೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಸಿತೈತೆ ಆಯ್ತಾಯಿಲ್ಲ. ಬಟ್ ಗಾಡಿನ ಹೆಂಗೆ ಇಲ್ಲೇ ನಿಲ್ಲಿಸ್ಬೇಕು ಅಂತಂದರೆ ತಾನೇ ಕಷ್ಟ ನಮಗೆ. ಗಾಡಿ ಒಳಗೆ ಬಿಡಲ್ಲ ಅನಿಸುತ್ತೆ. ಅಲ್ಲಿ ಇಲ್ಲಿ ಬನ್ನಿ ಹಾಗಾದ್ರೆ. ಕುಪ್ಪ ಕಾಫಿ ಮಸಾಲ ಗಾಲಿ ಇಲ್ಲ ಅಜಿತ್ ಬ್ರೋ, ಮುಂದೆ ಐತೆ ಅನ್ಸುತ್ತೀರಿ, ನೋಡ್ತೀನಿ ಮಾಡೋಣ. ಇಲ್ಲ ನೀವು ಹೋಗಿ ಚೆಕ್ ಮಾಡ್ತೀರಾ, ನಾನು ಇಲ್ಲೇ ಗಾಡಿ ಹತ್ರ ನಿಂತಿರ್ತೀನಿ. ಓಕೆ, ವೀಲ್ ಚೇರ್ ಫೆಸಿಲಿಟೀಸು ಐತೆ ಅಜಿತ್ ಬ್ರೋ, ಪರವಾಗಿಲ್ಲ. ಫೆಸಿಲಿಟೀಸ್ ಇದೆ, ಟಾಯ್ಲೆಟ್ ಇದೆ, ಡ್ರಿಂಕಿಂಗ್ ವಾಟ್ರ್ ಇದೆ ಸಪ್ರೇಟು, ಬಟ್ ಅದು ಕುಡಿಯೋಂಗಿರಲ್ಲ ಬಿಡಿ. ಓಕೆ, ಸಪ್ರೇಟು. ಓ ಅದೇ ಅಜಿತ್ ಬ್ರೋ, ಇದು ಒಂಥರ ಹೆಂಗಿದೆ ಗೊತ್ತಾ, ಇದು ಫುಲ್ ಇದ್ರ ಥರ ಇದೆ, ಯಾವುದು ಮಾಲ್ ಥರ. ಮಾಲ್ ಥರ ಇದೆಯಾ? ಫುಡ್ ಕೋರ್ಟ್ ಹಂಗಂದ್ರೆ? ಫುಲ್ ಮಾಲ್ ಥರ ಇದೆ. ಬಟ್ ನಾವು ಗಾಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ತಿಂದರೆ ಹಿಂಸೆ ಆಗುತ್ತಲ್ಲ. ಸೊ ಹೇಳ್ತಿದ್ದೀರಾ? ವಿ ಕ್ಯಾನ್ ಗೋ ನೌ ಫ್ರಮ್ ಹಿಯರ್. ಇನ್ನು ಮುಂದೆ ನೋಡ್ಕೊಳ್ಳೋಣ. ಇಲ್ಲಾಗಲ್ಲ ಅಂತೀರಾ? ಯಾಕಂದರೆ ಗಾಡಿ ಸೇಫ್ಟಿ. ಮತ್ತು ನಾವು ಅಲ್ಲಿಂದ ಗಾಡೀಲಿ ಲಗೇಜ್ ಎಲ್ಲ ಎತ್ಕೊಬರ್ಬೇಕು, ಡ್ರೋನು ಕ್ಯಾಮ್ರಾ ಎಲ್ಲ ಐತೆ. ಯಾರಿಗೆ ಗೊತ್ತು, ಸುಮ್ಮನೆ ಅವನಾರು ಎತ್ಕೊಂಡ್ರೆ ಸುಮ್ಮನೆ ಹಿಂಸೆ ಆಗುತ್ತೆ. ಓಕೆ ಡನ್. ಅದೇ ಕಾರಲ್ಲಿ ಎಲ್ಲಾರು ಬಂತು ಅಂತಂದ್ರೆ ನೋಡಿ ಆರಾಮಾಗಿ ಹಾಕ್ಬೋದು ಹಿಂಗೆ. ಅದೇ ನಿಲ್ಸಿದ್ದಕ್ಕೆ ಪೆಟ್ರೋಲ್ ಒಂದು ಹಾಕ್ಸ್ದಂಗೆ ಆಯಿತು. ಬಟ್ ಅದೇ ಲಾರಿ ಅವ್ರಿಗೆಲ್ಲ ಪಾಪ ಸೂಪರ್ ಅದು. ಯಾಕಂದರೆ ಲೋಡೆಲ್ಲ ಹಾಕೊಂಡು ಅವ್ರೇನು 100 ಕಿಲೋಮೀಟರ್ ಸ್ಪೀಡಲ್ಲಂತೂ ಹೊಡಿಯೋಕ್ಕಾಗಲ್ಲ. ಏನು ಮೇಯ್ನು ಆರಾಮಾಗಿ ಹೋಗ್ಬೋದು, ಗಾಡಿಗೆ ಸೇಫ್ ಇರುತ್ತೆ ಅನ್ನೋಕ್ಕೆ ಬರ್ತಾರೆ ಈ ಕಡೆಗೆ ನನ್ನ ಪ್ರಕಾರ. ಇದು ಗಂಗಾನೇ ಇರಬೇಕಾಗಾದ್ರೆ? ಗಂಗಾ ಅಂತೀರಾ? UP ಅಲ್ವಾ? ಕರೆಕ್ಟು, ವಾರಣಾಸಿ ಈ ಕಡೆ ಕೆಳಗಡೆ ಇದೆ. ಹೌದು 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 ಗಂಗಾನೇ. ಮ್ಯಾಪ್ ಇದ್ದಿದ್ರೆ ಹಂಗೆ ಹೇಳ್ಬಿಡ್ಬೋದಿತ್ತು ಗಂಗಾನ ಏನು ಅಂತ. ಇವನಲ್ಲಿ ಬಂದ ಆಟೋದವನು ಪಕ್ಕ ಗಂಗಾನೆ. ಬಿಡ್ತಾರೆ. ಹೌದು, ಏನು ಚೆನ್ನಾಗಿದೆ ಅಜಿತ್ ಬ್ರೋ, ಒಳ್ಳೆ ಲೊಕೇಶನ್. ಆದರೆ ಏನು ಮಾಡೋಣ, ವಯಸ್ಸಾಗೋಯ್ತಲ್ಲ. ಮೊದಲಿದ್ದಷ್ಟು ಎನರ್ಜಿ ಮೊದಲು 150 ಹೊಡಿತಾ ಇದ್ದೆ, 200 to 390. ಅದರಲ್ಲಿ ಆಸಾನವಾಗಿ ಆರಾಮಾಗಿ 800 ಹೊಡೆದಿದ್ದೀನಿ ದಾವಣಗೆರೆಯಿಂದ ಮುಂಬೈಗೆ. ಇಂಥ ದೊಡ್ಡ ಗಾಡಿ ಇದ್ರೂ ಹೊಡಿಯೋಕೆ ಒಂದು ಸ್ವಲ್ಪ ಹಿಂಸೆ. ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ ಅಷ್ಟೇ. ಇಷ್ಟೊಂದು ಕತ್ಲಾಗಿದೆ. ಈಗ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ಹೈವೇಯಿಂದ ಹೊರಗಡೆ ಬಂದ್ವಿ. ನಮ್ಮ ಚೀಟಿನಲ್ಲಿ ಸ್ಕ್ಯಾನ್ ಮಾಡಿದ್ಮೇಲೆ ಹೊರಗಡೆ ಬಿಟ್ಟರು ನಮ್ಮನ್ನು, ಇಲ್ಲಾಂದ್ರೆ ಬಿಡಲ್ಲ ಅಂತ ಕಾಣಿಸುತ್ತೆ. ಮೇ ಬಿ ಫೈನ್ ಸ್ಕೀನ್ಸ್ ಎಲ್ಲ ಕಟ್ಕೊಂತಾರೆ. ಫೈನ್. ಚೀಟಿ ಮಿಸ್ ಆದ್ರೇನು ಒಂದು ಪ್ರೂಫ್ ಅಂದರೆ ಫೋನ್ಪೇಲಿ ಪೇ ಮಾಡಿರ್ತೀವಲ್ಲ ಅದೊಂದು. ಇನ್ನೊಂದು ವ್ಲಾಗ್ ಮಾಡೋದ್ರಿಂದ ಅದೊಂದು ಪ್ರೂಫ್. ಏನೋ 9-10 ಗಂಟೆ ಥರ ಇದೆ ಇದು ಅಲ್ವಾ? ಇಲ್ಲ ಸೇಫ್ ಇಲ್ಲ ನೋಡ್ರಿ. ಅದಕ್ಕೆ ಪಟ್ಟಂತ ಎಲ್ಲರೂ ಒಂದು ಕಡೆ ಜೀವ ಅಂದ್ಬಿಟ್ಟು ರೂಮ್ ಆಗು ಮಲ್ಬಿಡೋಣ. ಇನ್ನೇನು ಮತ್ತೆ ಹೋಟ್ಲು ಟೀ ಅಂತ ನಿಲ್ಸೋದು ಬೇಡ ಅಲ್ಲ, ಹೋಗ್ಬಿಡೋಣ ಅಲ್ಲ ಸುಮ್ಮನೆ. ಆದರೆ ಮತ್ತು ಇದಾಗತ್ತೆ, ಸುಮ್ಮನೆ ಹೋಗ್ಬಿಡೋಣ ಅಲ್ವಾ? ಆವತ್ತು ಥರ ಆಗೋದು ಬೇಡ. ಆಮೇಲೆ ನಿಲ್ಲಿಸಿ ಆಮೇಲೆ ಅವನ ಟಾರ್ಗೆಟ್ ಮಾಡಿ ಹೌದು ಕಷ್ಟ ನಮಗೆ. ಲಕ್ನೋ ಎಕ್ಸ್ಪ್ರೆಸ್ ವೇ ಎಂಡ್ಸ್ ಇದೆಯಲ್ಲ, ಬಂದ್ಬಿಡೋಣ, ಶಿಸ್ತಾಗಿ ಬಂದ್ಬಿಡೋಣ. ಅಲ್ಲಿ ಮುಂದೆ ಟರ್ನಿಂಗ್ ಇದೆ ನೋಡಿ. ಪಾರ್ಕಿಂಗು ಆಗುತ್ತೆ ಅನಿಸುತ್ತೆ. ಅದೇ ಜಾಸ್ತಿ ಇರ್ಬೋದೇನೋ. ಬನ್ನಿ, ಇದ್ರೂ ಒಂದು 2,000 ಹೇಳ್ತಾನೆ ಅಷ್ಟೇ. ಮಾರ್ಗೇನೇ ಮಾಡಲ್ಲ. ಓಕೆ, ಈ ಸಲ ಅಜಿತ್ ಬ್ರೋನ್ ಬಿಟ್ಟಿದ್ದೀನಿ ಡೀಲ್ ಮಾಡ್ಕೊಂಬರೋಕ್ಕೆ. ಅಜಿತ್ ಬ್ರೋ ಪಾರ್ಕಿಂಗ್ ಇದೆಯಾ ಕೇಳ್ಕೋಬೇಕು. ಅವನು ಎಷ್ಟು ಬಜೆಟ್ ಹೇಳ್ತಾನೋ ಅದಕ್ಕಿಂತ 500 ರೂಪಾಯಿ ಕಮ್ಮಿ ಕೇಳಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತೀವಿ ಅಂತ ಸುಳ್ಳು ಹೇಳಬೇಕು ಅಷ್ಟೇ ತಾನೇ? ಅಷ್ಟೇ. ರೂಮ್ ಒಂದ್ಸಲ ನೋಡಬೇಕು ಅನ್ನಿ, ನೋಡ್ಕೊಬನ್ನಿ, ಆಮೇಲೆ ಕಡಿಮೆ ಮಾಡಿ. ಜಾಂಗೆ ಜಾಂಗೆ ऊपर से कितना में पड़ेगा रूम? ಕೇಳಿಸ್ತಿದೆ ಕಿರಣ್ ಬ್ರೋ? ಕೇಳಿಸ್ತಿದೆ ಮಾತಾಡಿ. ಹಂಗೆ ವೇಟಿಂಗ್. ಎಷ್ಟು ಹೇಳ್ತಾನೆ ಅಣ್ಣ? ಇವನ್ ಗೊತ್ತಿಲ್ಲ, ಕೇಳಿ ಅಂತೇಳಿ. आपने आएंगे? नहीं एसी या नॉन एसी क्या है? वो देख के आता है, वो कंफर्म करेगा तो जाएगा। दोनों मिलेगा? कितना का है? रेट्स क्या है? दूर से आ रहे क्या? नहीं, एवरेज क्या है अंदाज? हाँ कर्नाटक की गाड़ी? हाँ, बेंगलोर। एक मिनट, बेंगलोर से आ रहे हैं?
कहाँ बैंगलोर और कहाँ लखनऊ? लंबा सफर है। 1000 कितना है? 1500 1500। ओके, ये एसी रूम है, नॉन एसी? ओके, पार्किंग का फैसिलिटी? वो सीसीटीवी, वो बिस्नीरू ठीक है। हाँ, और गीजर का हॉट वाटर चालू है ना अभी, क्योंकि आप फ्रेश हो ना। ओके ओके, क्या डील में देंगे? क्योंकि हम सुबह तो मॉर्निंग 6 o'clock तो जाएंगे। क्या डील में मिलेगा? 68016 1700 आಗುತ್ತೆ। 1500 विद अब बिल मत करो, मैं कैश ही दे देंगे ना। ಚೆನ್ನಾಗಿದೆಯಾ ರೂಮು? ಮಾರ್ನಿಂಗ್ 6 o'clock तो ಚೆಕ್ಔಟ್ है ना। ಅಜಿತ್ ಬ್ರೋಗೆ ಹಂಗೋ ಹಿಂಗೋ ಸಕ್ಸಸ್ಫುಲ್ಲಿ ರೂಮ್ನ ಡೀಲ್ ಮಾಡೋದು ಕಲೆನ ಹೇಳ್ಕೊಟ್ಬಿಟ್ಟೆ. 1500ಕ್ಕೆ ಕೂರಿಸಿದ್ರಾ? ಹಾಂ, 1500 ಕೊಡಿ ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಇಲ್ಲಲ್ಲ? ಇಲ್ಲ ಅಲ್ಲ, ಎಲ್ಲಿ ಅರ್ಧ ಐಟಮ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಅಂತೀರಾ? ಹಾಂ ಭಯ, ಟ್ಯಾಂಕ್ ಬ್ಯಾಗು ಇದು ನೀವು ಹಿಡ್ಕೊಂಬನ್ನಿ ಈಗ. ನಮ್ಮದೆಲ್ಲ ಗೊತ್ತಲ್ಲ, ಸಿಂಪಲ್. ನಮ್ಮನ್ನು ನಾವೇ ನೋಡ್ಕೊಳಕೈತಾ ಇಲ್ಲ ಸಡನ್ನಾಗಿ. ಚೆನ್ನಾಗಿದೆಯಲ್ಲ. ಅಜಿತ್ ಬ್ರೋ ಗುಡ್ ಡೀಲು ಅಲ್ವಾ ಪಾಪ. ಪಾಪ ಇವ್ರು ಇಷ್ಟು ಚೆನ್ನಾಗೈತೆ ಆದರೂ ಅಷ್ಟು ಕಡಿಮೆ ಕೊಟ್ಟು. ಆಕ್ಸಿಸ್ ಕಾರ್ಡ್ಸ್ ಸೂಪರ್, ತೊಂದರೆ ಇಲ್ಲ. ಥ್ಯಾಂಕ್ ಯು. ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಡನ್.